ಹಲೋ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ವಾಟರ್ ಲಿಲ್ಲಿ ಅಥವಾ ಕಮಲದ ಗಿಡನ ಹೆಂಗೆ ಬೆಳೆಯೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಒಂದು ನೀರಿನ ಟಬ್ಬಲ್ಲಿ ವಾಟರ್ ಲಿಲ್ಲಿ ಮತ್ತು ಕೆಲವೊಂದು ನೀರಲ್ಲಿ ಬೆಳೆಯೋ ಪ್ಲ್ಯಾಂಟ್ನೆಲ್ಲ ತೊಗೊಂಡಿದ್ದೀನಿ. ಇದರಲ್ಲಿ ಚಲೋಗಿರೋ ಗೆಡ್ಡೆನ ಅಥವಾ ಬೇರನ್ನು ಸೆಲೆಕ್ಟ್ ಮಾಡಿ ನಾನು ಪ್ಲ್ಯಾಂಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಎರಡು ಗೆಡ್ಡೆನ ಸೆಲೆಕ್ಟ್ ಮಾಡಿದ್ದೀನಿ. ಈ ಎರಡು ಗೆಡ್ಡೆನ ಹೆಂಗೆ ನೀರಿನ ಪಾಟಲ್ಲಿ ಹಾಕಿಬಿಟ್ಟು ಬೆಳೆಸೋದು ಅಂತ ನಾನು ತೋರಿಸ್ತೀನಿ. ಇವಾಗ ನೀರಿನ ಪಾಟ್ ಹೆಂಗೆ ರೆಡಿ ಮಾಡಿದ್ದೀನಿ ಅಂತಂದರೆ, ಫಸ್ಟ್ ಕೆಳಗಡೆ ಅದಕ್ಕೆ ನೀರು ಮತ್ತು ಸಗಣಿನ ಹಾಕಿ ಕಾಡಿದ್ದೀನಿ. ಆಮೇಲೆ ಒಂದು ಅರ್ಧ kg ಆಗುವಷ್ಟು ಮಣ್ಣನ್ನು ಹಾಕಿ ಅದನ್ನು ಕಾಡಿದ್ದೀನಿ ನೀರು ಜೊತೆನೆ. ಸೊ ಅದನ್ನು ಹಾಗೆ ಕಾಡಿ ಒಂದು 5 ದಿನ ಹಾಗೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕೊಳೆತ ಮೇಲೆ ಅದರಲ್ಲಿ ಗಿಡನ ಹಾಕ್ತಾಯಿದ್ದೀನಿ. ಸೊ ಆ ಗಿಡನ ಹಾಕಿದ್ದು ಒಂದು 4 to 5 ಡೇಸಲ್ಲಿ ಅದರ ಕುಡಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದವು. ಅದ್ರ ಆ ವಿಡಿಯೋ ಮಾಡಿಲ್ಲ. ಒಂದು 15 ಡೇಸ್ ಒಳಗಡೆ ದೊಡ್ಡ ದೊಡ್ಡ ಎಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಸುಮಾರು 1 ಮಂತ್ಗೆ ಅದರಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ ಪಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಸುಮಾರು ಒಂದು 30 to 40 ಡೇಸ್ ಒಳಗಡೆ ಹೂಗಳು ಆಗಿದ್ವು. ಗಿಡಗಳಲ್ಲಿ ಗ್ರೋತ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾಕಂದರೆ ಅದರಲ್ಲಿ ಸಗಣಿ ಮತ್ತು ನೀರನ್ನು ಹಾಕಿದ್ವಿ. ಸ್ವಲ್ಪ ಯೂರಿಯಾನೂ ಹಾಕಿದ್ದೆ, ಒಂದು 2 ಸ್ಪೂನಷ್ಟು ಯೂರಿಯಾ ಹಾಕಿದ್ದೆ. ಸೊ ಗ್ರೋತ್ ಸ್ವಲ್ಪ ಜಾಸ್ತಿ ಸ್ಪೀಡಾಗಿತ್ತು ಅಂತ ಅನಿಸಿತ್ತು ನನಗೆ. ನೀವು ಇದರಲ್ಲಿ ನೋಡ್ಬೋದು, ಎಲೆಗಳೆಲ್ಲ ಫುಲ್ ಗ್ರೀನಾಗಿ ಕಾಣಿಸುತ್ತೆ. ಸೊ ಇದೇ ಫಸ್ಟ್ ಫ್ಲವರ್ ನಂದು ಬಿಟ್ಟಿರೋದು. ಇದರಲ್ಲಿ ಸುಮಾರು ಕಲರ್ಸ್ ಇದ್ದಾವೆ. ಸೊ ನಾನು ಇವಾಗ ಸದ್ಯಕ್ಕೆ ಟ್ರೈ ಮಾಡೋಕ್ಕೆ ಅಂತ ಇದು ಒಂದೇ ಕಲರ್ನ ಮಾಡಿರೋದು. ಇದಕ್ಕೆ ಪ್ರತಿ 6 ತಿಂಗಳಿಗೆ ಒಮ್ಮೆ ಒಂದು ಸ್ವಲ್ಪ ಸಗಣಿ ಮತ್ತು ಮಣ್ಣನ್ನು ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಹಸಿರಾಗಿರುತ್ತವೆ. ಮತ್ತು ನೀವು ಬೇಕಂದರೆ ಸ್ವಲ್ಪ ಯೂರಿಯಾನು ಯೂಸ್ ಮಾಡ್ಬೋದು. ಸೊ ಅದರಿಂದ ಗಿಡಗಳ ಗ್ರೋತು ಚೆನ್ನಾಗಿರುತ್ತೆ ಮತ್ತು ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಸಮ್ಟೈಮ್ ಪಾಟ್ಸಲ್ಲಿ 1 or 2 ಫ್ಲವರ್ಸ್ ಮಾತ್ರ ಬರ್ತಾ ಇರುತ್ತೆ. ಸೊ ನೀವು ಸ್ವಲ್ಪ ಯೂರಿಯಾ ಹಾಕೋದ್ರಿಂದ ನಿಮಗೆ ಜಾಸ್ತಿ ಪಾಟ್ಸ್ ಬರುತ್ತೆ. ಮತ್ತು ನಾವು ಪಾಟಲ್ಲಿ ಹಾಕಿ ಮಾಡೋದ್ರಿಂದ ಇದಕ್ಕೆ ಹೊರಗಡೆಯಿಂದ ಏನೂ ಗೊಬ್ಬರ ಏನೂ ಸಿಗೋದಿಲ್ಲ. ಸೊ ನಾವೇ ಕೊಡಬೇಕಾಗತ್ತೆ. ಸೊ ಎಷ್ಟು ಫರ್ಟಿಲೈಸರ್ನ ಯೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ.